ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 12 ಕನ್ನಡ ಪ್ರಶ್ನೋತ್ತರಗಳು. ಕ್ಲಾಸ್ 12 ಕನ್ನಡ ಸಾಹಿತ್ಯ ಸಂಪದ ಪದ್ಯಭಾಗ 2.2 ಉರುಲಿಂಗ ಪೆದ್ದಿಯ ವಚನಗಳು. ಈ ಪಾಠದ ಈ ಪದ್ಯಭಾಗದ ಪ್ರಶ್ನೋತ್ತರಗಳು. ಕ್ಲಾಸ್ 12 ಉರುಲಿಂಗ ಪೆದ್ದಿ ವಚನಗಳು. ಸಾಂದರ್ಭಿಕ ವಿವರಣೆಗಳನ್ನು ಬಯಸುವ ವಾಕ್ಯಗಳು. ಸಂದರ್ಭ ಸಹಿತ ವಿವರಣೆಯನ್ನು ಕೊಡಿ. ಸಂದರ್ಭ 1. ಪ್ರಶ್ನೆ 1. ಪುಷ್ಪವಿಲ್ಲದೆ ಪರಿಮಳವನ್ನರಿಯದೆ ಬಹುದೇ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ವಚನಗಳು ಭಾಗದ ಉರುಲಿಂಗ ಪೆದ್ದಿಯ ವಚನದಿಂದ ಆಯ್ದುಕೊಳ್ಳಲಾಗಿದೆ. ಲಿಂಗ ಮಹಿಮೆಯನ್ನು ವಿವರಿಸುವ ಸಂದರ್ಭದಲ್ಲಿ ಉರುಲಿಂಗ ಪೆದ್ದಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ. ಲಿಂಗವೆನ್ನುವುದು ಸಾಮಾನ್ಯವಾದದ್ದಲ್ಲ ಅಥವಾ ಅಲ್ಪವಾದದ್ದಲ್ಲ, ಅದು ಸರ್ವಶ್ರೇಷ್ಠವಾದದ್ದು, ನಿಷ್ಕಲಂಕವಾದದ್ದು, ಮಹಾಗಣ ನಿರಾಳ ಪರಶಿವನಿಂದ ತೋರುವಂತಹದ್ದು. ಇಂಥ ಲಿಂಗವನ್ನು ಕಾಣಬೇಕಾದರೆ ಸಕಲವು ಪರಿಶುದ್ಧವಾಗಿರಬೇಕು, ಶಿವಜ್ಞಾನ ಬೇಕು. ಸುರನಿಲ್ಲದೆ ಹಗಲಲ್ಲಿ ದೀಪವಿಲ್ಲದೆ ಬೆಳಕಿಲ್ಲ, ಪುಷ್ಪವಿಲ್ಲದೆ ಪರಿಮಳವಿಲ್ಲ. ಹಾಗೆ ಸಕಲವು ಪರಿಶುದ್ಧವಿಲ್ಲದೆ ನಿಷ್ಕಲವನ್ನು ಲಿಂಗವನ್ನು ಕಾಣಲಾಗದು. ಶಿವಜ್ಞಾನವಿಲ್ಲದೆ ಲಿಂಗವನ್ನು ಪಡೆಯಲಾಗದು. ಉರುಲಿಂಗ ಪೆದ್ದಿಯ ಹೀಗೆ ಲಿಂಗ ಮಹಿಮೆಯನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 2. ಅನ್ಯ ಲಿಂಗಗಳ ನೆನೆವನ್ನೇ ನಿಮ್ಮ ಭಕ್ತನು. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ವಚನಗಳು ಭಾಗದ ಉರುಲಿಂಗ ಪೆದ್ದಿಯ ವಚನದಿಂದ ಆಯ್ದುಕೊಳ್ಳಲಾಗಿದೆ. ಲಿಂಗ ಮಹಿಮೆ ಹಾಗೂ ಭಕ್ತನಿಷ್ಠೆಯನ್ನು ವಿವರಿಸುವ ಸಂದರ್ಭದಲ್ಲಿ ಉರುಲಿಂಗ ಪೆದ್ದಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ. ಭಕ್ತನಿಗೆ ನಿಷ್ಠೆ ಅತ್ಯಗತ್ಯ ಎಂಬುದು ಉರುಲಿಂಗ ಪೆದ್ದಿಯ ಗಟ್ಟಿ ನಿಲುವು. ಆತನ ಪ್ರಕಾರ ಭಕ್ತ ಶಿವಲಿಂಗವನ್ನು ನಲ್ಲದೆ ಅನ್ಯ ಲಿಂಗವನ್ನು ನೆನೆಯುವಂತಿಲ್ಲ. ನೆನೆದರೆ ಆತ ಅಪಚಾರಿ, ಆತನು ಲಿಂಗ ಪೂಜೆ ಅಪಚಾರಿ, ಅಂತವನು ಶ್ರೇಷ್ಠ ಶಿವಭಕ್ತನಲ್ಲ. ಕೇವಲ ಡಾಂಬಿಕ ಭಕ್ತ ಮಂಗಳಕರವಾದ ಶಿವಲಿಂಗ ಅಂಗದ ಮೇಲಿದ್ದ ಮೇಲೆ ಅನ್ಯ ಲಿಂಗವನ್ನು ನೆನೆಯುವುದು ಅಪಚಾರ. ಶಿವಭಕ್ತ ಅಂತವನಲ್ಲ, ಆತ ಅಂಗದ ಮೇಲಿನ ಶಿವಲಿಂಗವನ್ನು ಮಾತ್ರ ನೆನೆಯುವಂತವನು. ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಉರುಲಿಂಗ ಪೆದ್ದಿ. ಸಂದರ್ಭ 3. ತಾನೇ ಲಘು ಮಾಡಿ ಲಘುವಾದೆನಯ್ಯ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ವಚನಗಳು ಭಾಗದ ಉರುಲಿಂಗ ಪೆದ್ದಿ ವಚನದಿಂದ ಆಯ್ದುಕೊಳ್ಳಲಾಗಿದೆ. ಗುರುಲಿಂಗ ಜಂಗಮ ಪ್ರಸಾದದ ಮಹಿಮೆಯನ್ನು ವಿವರಿಸುವ ಸಂದರ್ಭದಲ್ಲಿ ಉರುಲಿಂಗ ಪೆದ್ದಿಯ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ. ಶರಣರ ಧರ್ಮ ಪರಂಪರೆಯಲ್ಲಿ ಅಥವಾ ಬಸವಣ್ಣವರ ಪ್ರತಿಪಾದಿಸಿದ ವೀರಶೈವ ಧರ್ಮದಲ್ಲಿ ಗುರುಲಿಂಗ ಜಂಗಮಕ್ಕೆ ಮತ್ತು ಗುರುಲಿಂಗ ಜಂಗಮ ಪ್ರಸಾದಕ್ಕೆ ವಿಶಿಷ್ಟ ಸ್ಥಾನವಿದೆ, ಮಹತ್ವ, ಗೌರವವಿದೆ. ಅಂತಹ ಶಿವಭಕ್ತನಾದವನು ಗುರುಲಿಂಗ ಜಂಗಮಕ್ಕೆ ಮತ್ತು ಪ್ರಸಾದಕ್ಕೆ ವಿಶೇಷ ಗೌರವವನ್ನು ಸಲ್ಲಿಸಬೇಕು. ಅವನು ಅಲ್ಪವನಾಗಿ ಕಾಣುವಂತಿಲ್ಲ. ಗುರು ಅಲ್ಪನಾದವನಲ್ಲ, ಸರ್ವಶ್ರೇಷ್ಠನಾದವನು, ಪರಮಾತ್ಮ ಸ್ವರೂಪಿಯಾದವನು. ಆತ ಅಲ್ಪತನದಲ್ಲಿ ವರ್ತಿಸಿದರೆ ಶಿವಭಕ್ತಿ ತಪ್ಪುತ್ತದೆ. ಅಂತ ಗುರುವನ್ನು ಭಕ್ತ ಶ್ರೇಷ್ಠನನ್ನಾಗಿಯೇ ಕಾಣಬೇಕು. ಲಿಂಗ ಜಂಗಮಕ್ಕೂ ಇದೇ ಶ್ರೇಷ್ಠತೆ ಸಲ್ಲಿಸಬೇಕು, ಪ್ರಸಾದಕ್ಕೂ ಇದೇ ಶ್ರೇಷ್ಠತೆ ಸಲ್ಲಬೇಕು. ಅಂದಾಗ ಮಾತ್ರ ಭಕ್ತನಾಗಬಲ್ಲ ಎನ್ನುವುದು ಉರುಲಿಂಗ ಪೆದ್ದಿಯ ವಿಚಾರ. ಇದನ್ನಾತ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. 1 ಅಂಕಗಳು ಪ್ರಶ್ನೆಗಳು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಉರುಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು? ಉತ್ತರ. ಉರುಲಿಂಗ ಪೆದ್ದಿಯ ವಚನಗಳ ಅಂಕಿತ ಉರುಲಿಂಗ ಪೆದ್ದಿಯ ಪ್ರಿಯ ವಿಶ್ವೇಶ್ವರಯ್ಯ. ಪ್ರಶ್ನೆ 2. ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಉತ್ತರ. ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಪ್ರಶ್ನೆ 3. ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ? ಉತ್ತರ. ಉರುಲಿಂಗ ಪೆದ್ದಿಯ ಭಕ್ತ ಅಥವಾ ಶಿವಭಕ್ತ ಅನ್ಯ ಲಿಂಗವನ್ನು ನೆನೆಯುವುದಿಲ್ಲ. ಪ್ರಶ್ನೆ 4. ಗುರು ಹೇಗೆ ವರ್ತಿಸಬಾರದು? ಉತ್ತರ. ಗುರು ಲಘು ವರ್ತನೆಯಲ್ಲಿ ಅಥವಾ ಅಲ್ಪತನದಲ್ಲಿ ವರ್ತಿಸಬಾರದು.
2 ಅಂಕಗಳ ಪ್ರಶ್ನೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಸೂರ್ ಅಥವಾ ದೀಪಗಳಿಂದಾಗುವ ಉಪಯೋಗಗಳಾವು? ಉತ್ತರ. ಸೂರ್ಯನಿಂದ ಹಗಲಾಗುತ್ತದೆ, ದೀಪದಿಂದ ಬೆಳಗಾಗುತ್ತದೆ. ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳಾವು? ಸೂರ್ಯನಿಂದ ಹಗಲಾಗುತ್ತದೆ, ದೀಪದಿಂದ ಬೆಳಗಾಗುತ್ತದೆ. ಪ್ರಶ್ನೆ 2. ಯಾರು ಮನೆಯನ್ನು ತಿರಿಯನ್ನು ಕೆರೆಯುವುದವಕನು ಅರಸದವನು ಯಾರು? ಉತ್ತರ. ಪುರುಷ ಗ್ರಹದಲ್ಲಿರುವನು, ಮನೆಯನ್ನು ತಿರಿದವನು, ತೊರೆಯಲಿದ್ದವನು, ಕೆರೆಯ ಉದಯಕವನು, ಅರಸದವನು. ಪ್ರಶ್ನೆ 3. ಗುರುವಿನ ಲಕ್ಷಣಗಳೇನು? ಉತ್ತರ. ಗುರು ಅಲ್ಪನಾಗದಿರುವುದು ಮತ್ತು ಅಲ್ಪತನದಿಂದ ವರ್ತಿಸುವುದಿರುವುದು ಗುರುವಿನ ಲಕ್ಷಣಗಳು. 4 ಅಂಕಗಳ ಪ್ರಶ್ನೆಗಳು 5-6 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 4. ಮಂಗಳ ಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ? ಉತ್ತರ. ಮಂಗಳ ಲಿಂಗದ ಮಹತ್ವ ತುಂಬಾ ಪರಿಣಾಮಕಾರಿಯಾಗಿ ವಿವರಿಸಿದ್ದಾನೆ. ಉರುಲಿಂಗ ಪೆದ್ದಿಯ ಆತನ ದೃಷ್ಟಿಯಲ್ಲಿ ಲಿಂಗ ನಿಷ್ಕಲವಾಗಿದ್ದು ಆ ನಿಷ್ಕಲವನ್ನು ಸಕಲ ಪರಿಶುದ್ಧತೆಯಿಲ್ಲದೆ ಕಾಣಬಾರದು. ಲಿಂಗ ಮಹಾಘನ ನಿರಾಳ ಪರಶಿವನಿಂದ ಮಾತ್ರ ತೋರುವಂಥದ್ದು, ಅನ್ಯಲಿಂಗವನ್ನು ನೆನೆಯುವುದರಿಂದ ತೋರುವಂಥದ್ದಲ್ಲ. ಒಟ್ಟಾರೆ ಲಿಂಗ ಪರಮಾತ್ಮ ಸ್ವರೂಪಿಯಾದದ್ದು ಎಂದು ಲಿಂಗದ ಮಹತ್ವವನ್ನು ವಿವರಿಸಲಾಗಿದೆ. ಪ್ರಶ್ನೆ 2. ಗುರು ಲಘುವರ್ತನದಲ್ಲಿ ವರ್ತಿಸಬಾರದೇಕೆ? ಉತ್ತರ. ಗುರು ಅಲ್ಪನಾದವನಲ್ಲ, ಆತ ಸರ್ವಶ್ರೇಷ್ಠನಾದವನು, ಪರಮಾತ್ಮ ಸ್ವರೂಪಿಯಾದವನು. ಗುರು ಅಲ್ಪನಾಗಿದ್ದು ಅಲ್ಪತನದಲ್ಲಿ ವರ್ತಿಸಿದರೆ ಆಚಾರವಾಗದು, ಅಂದರೆ ಶಿವಭಕ್ತಿಯ ತಪ್ಪಿ ಹೋಗುತ್ತದೆ. ಆದ್ದರಿಂದ ಗುರು ಲಘುತನದಲ್ಲಿ ವರ್ತಿಸಬಾರದು. ಪ್ರಶ್ನೆ 3. ಉರುಲಿಂಗ ಪೆದ್ದಿಯ ವಚನಗಳಲ್ಲಿ ಆಶಯವೇನು? ಉತ್ತರ. ಲಿಂಗ ಮಹಿಮೆ, ಭಕ್ತನಿಷ್ಠೆ, ಗುರುಲಿಂಗ ಜಂಗಮ ಮಹತಿ, ಗುರುಲಿಂಗ ಜಂಗಮ ಪ್ರಸಾದ ಮಹತ್ವ ಹಾಗೂ ಪರಮಾತ್ಮ ಪಾರಮ್ಯ ಇದನ್ನು ಒತ್ತಿ ಹೇಳುವ ಉರುಲಿಂಗ ಪೆದ್ದಿಯ ವಚನಗಳಲ್ಲಿ ಆಶಯವಾಗಿದೆ. ಇದರಲ್ಲಿ ಬರುವ ಭಾಷಾಭ್ಯಾಸಗಳಲ್ಲಿ ಇವುಗಳ ನಾನಾರ್ಥ ಪದಗಳನ್ನು ಬರೆಯಿರಿ. ತೊರೆ, ನೆನೆ, ಲಘು, ಗುರು. ನಾನಾರ್ಥ ಪದಗಳು: ತೊರೆ ನದಿ, ಹಳ್ಳ, ಕೊಳ್ಳ, ತೀವ್ರತೆ, ವೇಗ. ನೆನೆ ನೆನಪಿಸು, ಜ್ಞಾಪಿಸು, ಮನಸ್ಸಿನಲ್ಲಿಡು, ಸ್ಮರಣೆ, ಅಲ್ಪ, ಸಣ್ಣತನ, ಹೀನತನ, ನೀಚತನ. ಗುರು ದೊಡ್ಡ, ಶ್ರೇಷ್ಠ, ಗೌರವವುಳ್ಳ ವ್ಯಕ್ತಿ. ಸಮನಾರ್ಥ ಪದಗಳನ್ನು ಬರೆಯಿರಿ. ಸೂರ್ಯ, ದೀಪ, ಪುಷ್ಪ, ಗ್ರಹ. ಸಮನಾರ್ಥ ಪದಗಳು: ಸೂರ್ಯ ಬೆಳಕು, ಹಗಲು, ರವಿ, ಆದಿತ್ಯ. ದೀಪ ಬೆಳಕು, ಜ್ಞಾನ, ಕಾಂತಿ. ಪುಷ್ಪ ಹೂವು, ಅರಳಿದು, ವಿಕಾಸ, ಅರಳು. ಗೃಹ ಮನೆ, ವಾಸಸ್ಥಳ. 3. ಕಾಣಬಾರದು, ಆಗದಾಗದು ಈ ನಿಷೇಧಾರ್ಥಕ ಪದಗಳನ್ನು ಗಮನಿಸಿ. ಬಾರದು, ಆಗದು ಇವು ನಿಷೇಧವನ್ನು ಅಥವಾ ಕ್ರಿಯೆ ನಡೆಯುವುದಿರುವುದನ್ನು ಸೂಚಿಸುವ ಪದಗಳು ಅಥವಾ ಪ್ರತ್ಯಯಗಳು. ಇಲ್ಲಿ ಕಾಣು ಎಂಬಂಥ ಕ್ರಿಯೆಗೆ ಬಾರದು ಎಂಬ ನಿಷೇಧಾರ್ಥಕ ಪದ ಸೇರಿ ಕಾಣಬಾರದು ಎಂದಾಗಿದೆ. ಎಂದರೆ ಇದು ನೋಡುವ ಕ್ರಿಯೆ ನಡೆಯುವುದನ್ನು ಸೂಚಿಸುತ್ತದೆ. ಹಾಗೆ ಆಗದಾಗದು ಎಂಬ ಪದ ಸಹಿತ ನಿಷೇಧಾರ್ಥಕ ಪದವಾಗಿದ್ದು ಇದು ಸಹಿತ ಕ್ರಿಯೆಗೆ ನಿಲ್ಲಿಸುವಿಕೆಯನ್ನು ಹೇಳುತ್ತದೆ. ಉರುಲಿಂಗ ಪೆದ್ದಿ ವಚನಗಳಲ್ಲಿ ಕವಿಕೃತಿಯ ಪರಿಚಯ. ಉರುಲಿಂಗ ಪೆದ್ದಿಯ ಬಸವಣ್ಣವರ ಸಮಕಾಲೀನ ಶ್ರೇಷ್ಠ ವಚನಕಾರ. ಶ್ರೇಷ್ಠ ಶಿವಭಕ್ತ. ಗೋದಾವರಿ ತೀರದ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದು ಉರುಲಿಂಗ ಪೆದ್ದಿಗೆ ತಂದೆ ತಾಯಿಗಳು ಇಟ್ಟ ಹೆಸರು ಪೆದ್ದಣ್ಣ. ಕಳ್ಳತನ ಮಾಡಿಕೊಂಡು ಜೀವಿಸುತ್ತಿದ್ದ ಈತ ಒಮ್ಮೆ ಶಿವಭಕ್ತ ಉರುಲಿಂಗ ದೇವರ ಮನೆಗೆ ಕನ್ನ ಹಾಕಿದ. ಆಗ ಉರುಲಿಂಗ ದೇವರು ನಂದವಾಡ ಗ್ರಾಮದ ಸೂರ್ಯನಿಗೆ ದೀಕ್ಷೆ ನೀಡುತ್ತಿದ್ದರು. ಇದನ್ನು ಕಂಡು ಮನ ಪರಿವರ್ತನೆಗೊಂಡ ಪೆದ್ದಣ್ಣ ದಿನವೂ ಉರುಲಿಂಗ ಪೆದ್ದಿಗಳ ಮಠಕ್ಕೆ ಒಂದು ಹೊರೆ ಸೌದೆ ತಂದು ಹಾಕುತ್ತಿದ್ದ. ಕೊನೆಗೊಂದು ದಿನ ಗುರುವನ್ನು ಕಾಡಿ ಬೇಡಿ ದೀಕ್ಷೆ ಪಡೆದು ಉರುಲಿಂಗ ಪೆದ್ದಿ ಎಂಬ ಹೆಸರನ್ನು ಧರಿಸಿ ಗುರುವಿಗೆ ತಕ್ಕ ಶಿಷ್ಯನಾದ. ಗುರುವಿನ ನಂತರ ಸಕಲ ಶಾಸ್ತ್ರ ಪಾರಂಗತನಾಗಿ ತಾನೇ ಆ ಪೀಠಕ್ಕೆ ಒಡೆಯನಾದ ಮಹಾನುಭಾವಿ. ಈ ಥರ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ನಿಮಗೆ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿ. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಶೇರ್ ಮಾಡಿ, ಲೈಕ್ ಮಾಡಿ. CBC NCERT ಸ್ಟೇಟ್ ಅಡ್ಮಿಷನ್ ಓಪನ್. अपोजिट सैनिक स्कूल फर्स्ट गेट हबीबनगर, शास्त्रीनगर, तरोड़, जयपुर में पेटी कुड़ी.
ಸಮ್ಮರ್ ವೆಕೇಷನ್ ಕ್ಲಾಸ್ ಅಡ್ಮಿಷನ್ ಪ್ರಾರಂಭವಾಗಿವೆ. ರೆಗ್ಯುಲರ್ ಕ್ಲಾಸಸ್ ಎವ್ರಿ ಇಯರ್. ಕ್ಲಾಸ್ 10th ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ, ಕ್ಲಾಸ್ 9th, ಕ್ಲಾಸ್ 8th, ಕ್ಲಾಸ್ 7, class 6th, 5th, 4th, Navodaya Sainik Kittur coaching on all competitive exam. Spoken English class for all age group. PUC Pass Second Arts coaching available. PUC Pass Second Commerce Accountancy. PUC Pass Second Science, Physics, Chemistry, Biology, Maths. ಅಡ್ರೆಸ್ ಅಪೋಸಿಟ್ ಸೈನಿಕ್ ಸ್ಕೂಲ್, ಹಬೀಬ್ನಗರ್, ಶಾಸ್ತ್ರಿನಗರ್, ತರೂರು, ಜೈಪುರ್. ಒಮ್ಮೆ ಭೇಟಿ ಕೊಡಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.